ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ರಕ್ಷಿತ್ ಶೆಟ್ಟಿ ಅವರು ಸ್ವಲ್ಪ ಯಾಮಾರಿದ್ರು ಜೈಲ್ಗೆ ಹೋಗೋ ಅವಸ್ಥೆ ಆಗ್ತಿತ್ತು. ಯಾಕಂದ್ರೆ ಅವ್ರು ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಇವತ್ತು ಅವ್ರಿಗೆ 25 ಲಕ್ಷ ದುಡ್ಡು ಕಟ್ಕೊಟ್ಬೇಕಾಗಿದೆ. ಅವರು ರಕ್ಷಿತ್ ಶೆಟ್ಟಿ ಅವರೀಗ ಅವರು ಡೈರೆಕ್ಟರು, ಅದೇ ರೀತಿ ಪ್ರೊಡ್ಯೂಸರು, ಹೀರೋ, ಪ್ರತಿಯೊಂದು ಕೂಡ ಅವರು ಸ್ವಲ್ಪ ದಿನ ಕಾಣಿಸ್ಕೊಳ್ತಾರೆ, ಹಂಗೆ ಒಂದು 3-4 ವರ್ಷ ನಾಪತ್ತೆಯಾಗಿ ಹೋಗ್ತಾರೆ. ಬಟ್ ಈಗ ಅದಲ್ಲ ಪ್ರಾಬ್ಲಮ್ಮು. ಈಗ ಪ್ರಾಬ್ಲಮ್ ಏನಾಗಿರೋದಂದ್ರೆ ಅವರು 2023ರಲ್ಲಿ ಬ್ಯಾಚುಲರ್ ಪಾರ್ಟಿ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಅದು 2024 ರಿಲೀಸ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಅವ್ರು ಬ್ಯಾಚುಲರ್ ಪಾರ್ಟಿ ಸಿನಿಮಾ ನೋಡಿದಾಗ ಅಲ್ಲಿ ಒಂದೆರಡು ಹಳೆ ಸಾಂಗ್ಗಳನ್ನ ಯೂಸ್ ಮಾಡಿಬಿಟ್ಟಿರ್ತಾರೆ. ಒಮ್ಮೆ ನಿನ್ನನ್ನು ಕಣ್ ತುಂಬ ಅದೊಂದು ಸಾಂಗು, ಅದೇ ರೀತಿ ನ್ಯಾಯ ಎಲ್ಲಿದೆ, ಅದನ್ನು ನ್ಯಾಯ ಎಲ್ಲಿದೆ ಸಾಂಗ್ನ 7 ನಿಮಿಷ ಯೂಸ್ ಮಾಡಿದ್ರೆ, ಅಲ್ಲಿ ಕೆಳಗಡೆ ಡ್ರಾ ಇರೋದು ನ್ಯಾಯ ಎಲ್ಲಿದೆ ಸಾಂಗ್ನ 7 ಸೆಕೆಂಡ್ ಯೂಸ್ ಮಾಡಿದ್ರೆ, ಒಮ್ಮೆ ನೀನನ್ನು ಕಂಡಾಗ ಅದನ್ನ 31 ಸೆಕೆಂಡ್ ಯೂಸ್ ಮಾಡಿರ್ತಾರೆ. ಸೊ MRT ಮ್ಯೂಸಿಕ್ ಕಂಪ್ನಿ, ಅದು ಆ ಸಾಂಗ್ಗಳು ಏನಿದೆಲ್ಲ ಅದು MRT ಮ್ಯೂಸಿಕ್ ಕಂಪ್ನಿ ಅವ್ರು ಹೋಗಿ ದೂರ ದಾಖಲಿಸ್ತಾರೆ. ಇವ್ರು ನಮ್ಮ ಪರ್ಮಿಷನ್ ಇಲ್ದೇನೆ ಇವರು ನಮ್ಮ ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರ ಸಿನಿಮಾಗಳಿಗೆ ಅಂತ. ಸೊ ನಮ್ಮ ಕನ್ನಡದವ್ರಿಗೆ ಶತ್ರು ಅನ್ನೋದಕ್ಕೆ ಇದೊಂದು ಕಾರಣ. ಏನೋ ಅಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ, ಅದು ಓಕೆ. ಬಟ್ ಇವರು ಯೂಸ್ ಮಾಡಿದ್ದಕ್ಕೆ ಅದೆಲ್ಲ ಇಷ್ಟೊಂದು ಎಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಹೋಗ್ಲಿ ಬಿಡಿ, ನಮ್ಮವ್ರೆಂದಿದ್ರೆ ಮುಗ್ದೋಗ್ತಿತ್ತು. ಬರೀ 31 ಸೆಕೆಂಡ್ 7 ಸೆಕೆಂಡಿಗೆಲ್ಲ ಯೂಸ್ ಮಾಡಿರೋದಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಈಗೇನಾಗಿದೆ ಅಂದರೆ ಆವಾಗಲೇ ಹೈಕೋರ್ಟು ಅವ್ರಿಗೆ ಆದೇಶ ಹೊರಡಿಸಿದೆ. ರಕ್ಷಿತ್ ಶೆಟ್ಟಿ ಅವ್ರಿಗೆ 20 ಲಕ್ಷ ಕೊಟ್ಬಿಡಿ, ಅದು 4 ವಾರದಲ್ಲಿ ಅಷ್ಟೇ ಕೊಟ್ಬಿಡ್ಬೇಕು ಅವ್ರಿಗೆ. 20 ಲಕ್ಷ ಅವ್ರಿಗೆ ಸೆಟಲ್ ಮಾಡಿಬಿಡ್ಬೇಕು ಅಂತ ಹೈಕೋರ್ಟು ಅವ್ರಿಗೆ ಆದೇಶ ಹೊರಡಿಸಿತು. ಬಟ್ ಈಗ ಏನಾಗಿದೆ, ಅದು 2024ರಲ್ಲಿ ಹೈಕೋರ್ಟ್ ಹೇಳಿತು. ಬಟ್ ಅವರು ಅದನ್ನು ತಲೆಗೆ ಹಚ್ಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಅದೇ ರೀತಿ ಬಿಟ್ಟಾಕ್ಬಿಟ್ಟಿದ್ದಾರೆ, ಹಂಗೇನೆ ಅಯ್ಯೋ ಬಿಡು ಇದೇನು ಅಂತ ಸುಮ್ಮನೆ ಬಿಟ್ಟಾಕ್ಬಿಟ್ಟಿದ್ದಾರೆ. ಅದೇ ಕೇಸ್ನ ಮತ್ತೆ ತಗೊಂಡೋಗೋ ಇದು ಕೆದಕಿದ್ದಾರೆ, ಮತ್ತೆ ಕೋರ್ಟ್ಗೆಲ್ಲ ಕೇಸ್ ಮಾಡಿದ್ದಾರೆ. ಮತ್ತೆ ಅವ್ರು ದುಡ್ಡೇ ಕೊಟ್ಟಿಲ್ಲ, ಅಮೌಂಟ್ ಕೊಟ್ಟಿಲ್ಲ, ಹಾಗೆ ಹೇಗೆ ಅಂತ. ಸೊ ಮತ್ತೆ ಈಗ 2024ರಲ್ಲಿ ಹೈಕೋರ್ಟು 20 ಲಕ್ಷ ಕೊಡಿ ಅಂತ ಹೇಳಿದ್ದು 4 ವಾರಗಳಲ್ಲಿ, ಅವ್ರು ಕೊಡಲಿಲ್ಲ. ಅದೇ ಕೇಸಿಗೆ 26ನೇ ಇಸ್ವಿಗೆ ಬಂದಿದೆ. 2 ವರ್ಷದ ನಂತರ ಬಂದು ಏನು ಹೇಳಿದ್ದಾರೆ ಅಂದರೆ, ನೀವು ಜೈಲ್ಗೆ ಹೋಗ್ಬಾರ್ದು ಅಂದರೆ ಇನ್ನೂ 5 ಲಕ್ಷ ಎಕ್ಸ್ಟ್ರಾ ಕಟ್ಕೊಡಿ. ಆಗ 20 ಲಕ್ಷ ಹೇಳಿದ್ರು, 25 ಲಕ್ಷ ನೀವು ಕೊಡೋಕ್ಕಾಗಲಿಲ್ಲ ಅಂದರೆ, ಇನ್ನೂ 5 ಲಕ್ಷ ಕೊಡೋಕ್ಕಾಗಲಿಲ್ಲ ಅಂದರೆ ಜೈಲ್ಗೆ ಹೋಗು ಅಂತ ಹೇಳಿತ್ತು. ಸೊ ಇಲ್ಲ, 5 ಲಕ್ಷ ಕೊಡ್ತೀವಿ ಅಂದಿದ್ದಕ್ಕೆ ಅವ್ರನ್ನ ಈಗ ಬಿಟ್ಟಿದ್ದಾರೆ. ಅದನ್ನು ಕೂಡ ಇನ್ನೊಂದು 3-4 ವಾರದಲ್ಲಿ ಮುಗಿಸ್ಬೇಕು, 25 ಲಕ್ಷ ಕೊಟ್ಬಿಡ್ಬೇಕು ಅಂತ ಹೇಳಲಾಗಿದೆ. ಸೊ ಅದನ್ನು ಕೊಡಲಿಲ್ಲ, ಇನ್ನೂ 30 ಲಕ್ಷ ಮೇಲೆ ಜೈಲೇ ಪರ್ಮನೆಂಟ್ ಆಗಿ ಹೋಗ್ತದೆ ಅನಿಸುತ್ತೆ. ಮೋಸ್ಟ್ಲಿ ಸೆಟಲ್ ಆಗಿರುತ್ತೆ ಅಂತ ನನ್ನ ಪ್ರಕಾರ ಅಂದ್ಕೊಳ್ತೀನಿ. ಯಾಕಂದರೆ ಒಂದ್ಸಲ ಆಲ್ರೆಡಿ ವಾರ್ನಾಗ 5 ಲಕ್ಷ ಎಕ್ಸ್ಟ್ರಾ ಕಟ್ಟಿಬೇಕಾಗೋ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಈ ಥರ ಇನ್ನು ಮುಂದೆ 100% ಈ ಥರ ತಪ್ಪು ಯಾರೂ ಮಾಡೋಕ್ಕೆ ಹೋಗೋಲ್ಲ. ನನ್ನ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರು ಒಂಚೂರು ಪರ್ಮಿಷನ್ ತೊಗೊಂಡು ಹೋಗಿದ್ರೆ ಮುಗ್ದೋಗ್ತಿತ್ತು. ನಿಮ್ಮ ಸಾಂಗ್ಗಳನ್ನ ಹಿಂಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಮುಗ್ದೋಗ್ತಿತ್ತು. ಮೋಸ್ಟ್ಲಿ ಒಂದಿಷ್ಟು ಅಮೌಂಟ್ ಕೇಳಿರೋರೇನೋ ಅಲ್ಲೇ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು. ಇಲ್ಲ ನಾನು ಯೂಸೇ ಮಾಡಬೇಡಿ ಅಂದರೆ ಬೇಡ, ಅವ್ರ ಸಿನಿಮಾಗಳ ಸಾಂಗೇ ಎಷ್ಟೊಂದಿದ್ದಾವೆ, ಅದನ್ನು ಯೂಸ್ ಮಾಡ್ಕೊಂಡಿದ್ರು ಆಗ್ತಿತ್ತು. ಹಳೇ ಸಿನಿಮಾ ಸಾಂಗ್ಗಳೇ ಯೂಸ್ ಮಾಡಬೇಕು ಅಂತ ಏನು ಇರಲಿಲ್ಲ. ಏಕೆ ಹಿಂಗೆ ಮಾಡ್ಕೊಂಡ್ರು ಅಂತಂದು ಗೊತ್ತಿಲ್ಲ. ಅದು ಯಾವುದರಲ್ಲಿ ಯಾವ ಸಿನಿಮಾ ಅಂತಂದರೆ ಬ್ಯಾಚುಲರ್ ಪಾರ್ಟಿ ಸಿನಿಮಾಗಳಲ್ಲಿ, ಆ ಸಿನಿಮಾದಲ್ಲಿ ಯೂಸ್ ಮಾಡಿರೋದು ಇದು ಪರಂವಾ ಸ್ಟುಡಿಯೋಸ್ ಸಿನಿಮಾದದು. ಸೊ ಹಾಗಾಗಿ ಈಗ ಪರಂವಾ ಸ್ಟುಡಿಯೋಸ್ ಮತ್ತು ಅವ್ರ ಕಡೆಯಿಂದ ಮತ್ತು ರಕ್ಷಿತ್ ಶೆಟ್ಟಿಯಿಂದ ಇಬ್ಬರು ಕಡೆಯಿಂದನೂ, ಪರಂವಾ ಸ್ಟುಡಿಯೋಸ್ ರಕ್ಷಿತ್ ಶೆಟ್ಟಿದೆ ಅನಿಸುತ್ತೆ. ಸೊ ಈ ಕಡೆಯಿಂದ ಇಬ್ಬರು ಕೂಡ ಈಗ ಸೇರಿ 25 ಲಕ್ಷ ಅವ್ರಿಗೆ MRT ಮ್ಯೂಸಿಕ್ ಕಂಪ್ನಿ ಅವ್ರಿಗೆ ಕೊಡಬೇಕಾಗಿದೆ. ಅವ್ರ ಕೇಸ್ ಹಾಕೋ ಅವಶ್ಯಕತೆ ಇಲ್ಲ, ಹಂಗೆ ಮಾತುಕತೆನೇ ಮುಗಿಸಿದ್ರು ಮುಗ್ದೋಗ್ತಿತ್ತು. ಏನೇನಾಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ 2023, 2024, 2025, 2026 3-4 ವರ್ಷ ಓಡ್ಬಿಟ್ಟಿದೆ ಈ ಕೇಸು. ಇವಾಗ ಕ್ಲಿಯರ್ ಆಗೋ ಅಂತ ಎಲ್ಲ ಕಾಣ್ತಿದೆ. ನನ್ನ ಪ್ರಕಾರ ಕ್ಲಿಯರ್ ಆಗಿರುತ್ತೆ ಇಷ್ಟರಲ್ಲಿ. ಇಷ್ಟೆಲ್ಲ ಆದಮೇಲೆ ಇನ್ನೂ ದೊಡ್ಡದಾಗಿ ತೊಗೊಂಡೋಗಕ್ಕೆ ಅವ್ರಿಗೂ ಇಷ್ಟ ಆಗಿರೋದಿಲ್ಲ, ಮುಗಿಸಿರ್ತಾರೆ. ನಿಮ್ಮ ಪ್ರಕಾರ ಅವ್ರು ಮಾಡಿದ್ದು MRT ಮ್ಯೂಸಿಕ್ ಅವ್ರು ಮಾಡಿದ್ದು ಸರಿನಾ, ಅಥವಾ ರಕ್ಷಿತ್ ಶೆಟ್ಟಿ ಆವಾಗಲೇ ಕೊಟ್ಬಿಡ್ಬೇಕಿತ್ತು ಅಮೌಂಟ? ನಮ್ಮ ಕನ್ನಡದವ್ರಿಗೆ ಶತ್ರು ಅನ್ನೋದಕ್ಕೆ ಇದೊಂದು 100% ಸೂಟ್ ಆಗ್ತದೆ. ಇದಕ್ಕಿಂತ ಉದಾಹರಣೆ ಏನು ಬೇಡವೇ ಬೇಡ. ಸೊ ಇದ್ರ ಪ್ರಕಾರ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.